1000 ದಿನ ಪೂರೈಸಿ ಸಂಭ್ರಮದಲ್ಲಿರೋ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಮಾತ್ರ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಅಧಿಕಾರ ಹಂಚಿಕೆ ಬಗ್ಗೆ ಬಾಯಿ ಬಿಡದಂತೆ ಪದೇ ಪದೇ ಹೈಕಮಾಂಡ್ ಸಂದೇಶ ಕಳಿಸಿದ್ರು. ಬಣಗಳ ಬ್ಯಾಟಿಂಗ್ ಮಾತ್ರ ಕಮ್ಮಿಯಾಗಿಲ್ಲ. ಡಿಕೆ ಶಿವಕುಮಾರ್ ಪರ ಶಾಸಕ ರವಿ ಗಣಿಗ ಅಪ್ಪರಿಸಿದ್ದಾರೆ. ಕುರ್ಚಿ ಕಿತ್ತಾಟವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿಗರು ಪೋಸ್ಟ್ ವಾರ್ ಜೊತೆಗೆ ಎಐ ವಿಡಿಯೋ ಹರಿಬಿಟ್ಟಿದ್ದಾರೆ. ಸಾವಿರ ದಿನಗಳನ್ನ ಪೂರೈಸಿ ಸಂಭ್ರಮಾಚರಣೆಯಲ್ಲಿರೋ ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ತೆರೆ ಬೀಳೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಹೊತ್ತಿಸಿದ ಕಿಚ್ಚು ಧಗಧಗಿಸುತ್ತಿದೆ. ನವೆಂಬರ್ ಕ್ರಾಂತಿಯಾಯಿತು, ಸಂಕ್ರಾಂತಿಯೂ ಮುಗೀತು, ಆದ್ರೂ ಅಧಿಕಾರ ಬದಲಾವಣೆಯ ಸುಳಿವು ಸಿಕ್ತಿಲ್ಲ. ದೇವರ ಮೇಲೆ ಅಧಿಕಾರ ಕರುಣಿಸೋ ಭಾರ ಹಾಕಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಶಿವಕುಮಾರ್ ಮಲೆಮಹದೇಶ್ವರರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಸಾಲೂರು ಮಠಕ್ಕೂ ಭೇಟಿ ಕೊಟ್ಟು ಸಾಲೂರು ಶ್ರೀಗಳ ಆಶೀರ್ವಾದ ಪಡೆದು ಗದ್ದುಗೆಗೂ ಪೂಜೆಯನ್ನ ಸಲ್ಲಿಸಿದ್ರು. ಡಿಕೆ ಶಿವಕುಮಾರ್ ಪರ ಆಪ್ತರ ಅಬ್ಬರ. ಶಿವರಾತ್ರಿಯಲ್ಲೂ ತಮ್ಮ ತಮ್ಮ ಬಣಗಳ ನಾಯಕರ ಬ್ಯಾಟಿಂಗ್ ನಿಂತಿಲ್ಲ. 10 ದಿನಗಳ ಕಾಲ ಲಂಡನ್ ಪ್ರವಾಸದಲ್ಲಿದ್ದ ಡಿಕೆಶಿ ಆಪ್ತ ಶಾಸಕರಲ್ಲಿ ಒಬ್ಬರಾದ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಇವತ್ತು ದಿಢೀರ್ ಪ್ರತ್ಯಕ್ಷವಾದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಆಗ್ಲೇಬೇಕು ಅಂತ ಅಬ್ಬರಿಸಿದ್ರು. ಅಲ್ಲದೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ಗಣಿಗ ರವಿ ಅವರೇ ನಮ್ಮ ಹೈಕಮಾಂಡ್, ಯತೀಂದ್ರ ಸಿದ್ದರಾಮಯ್ಯ ಪವರ್ಫುಲ್ ಮ್ಯಾನ್ ಅಂತ ಮೂದಲಿಸಿದ್ರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಆಗ್ಲೇಬೇಕು, ಆಗ್ತಾರೆ ಅನ್ನೋದು ಇವತ್ತಿಗೂ ಕೂಡ ಅದರಲ್ಲಿ ಎರಡು ಮಾತು ಚೇಂಜ್ ಇಲ್ಲ. ಟ್ರಿಪ್ ಹೋಗೋದು, ರೆಸಾರ್ಟ್ಗೆ ಹೋಗೋದು, 4 ಜನ MLAಗಳು ಕೂತು ಊಟ ಮಾಡೋದ್ರಿಂದ ಮುಖ್ಯಮಂತ್ರಿಗಳು ಬದಲಾವಣೆನೂ ಆಗಲ್ಲ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರ್ದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಅಲ್ಲ, ಈಗ 4 ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಕೊಡ್ತಾ ಇದೀವಿ ಅಂದ್ರೆ ಅವ್ರ ಹೈಕಮಾಂಡ್. ಯಾರು ಕೊಡೋದಕ್ಕೆ? ಸುಪ್ರೀಂ ಯಾರು ಇರ್ತಾರೆ ಅವರೇ. ಇನ್ನು ಗಣಿಗ ಮಾತಿಗೆ ಕೊಂಚ ಕೋಪಗೊಂಡವರಂತೆ ಉತ್ತರಿಸಿದ ಯತೀಂದ್ರ ಸಿದ್ದರಾಮಯ್ಯ, ನಾನು ಹೇಳಬೇಕಾದನ್ನೆಲ್ಲ ಹೇಳಿದ್ದೇನೆ, ಮತ್ತೆ ಮತ್ತೆ ಆ ಬಗ್ಗೆ ಮಾತನಾಡಲ್ಲ ಅಂದ್ರು. ಅವ್ರು ನಮ್ಮ ಈಗ ಹೈಕಮಾಂಡ್ ಅವರು ಮಾತಾಡಬೇಡಿ ಅಂತ ಹೇಳಿದೆ. ಮಾತಾಡ್ತಾ ಇದಾರೆ ಅಂದ್ರೆ ಇವ್ರು ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು. ನಮ್ಮವರು ಮಾತಾಡಬೇಡಿ ಅಂದಾಗ್ಲೂ ಮಾತಾಡ್ತಾ ಇದ್ದಾರೆ ಅಂದ್ರೆ ಪವರ್ಫುಲ್ ಮ್ಯಾನ್. ಈಗ ಈ ವಿಚಾರವಾಗಿ ನಾನು ಉತ್ತರ ಕೊಟ್ಕೊಂಡೇ ಬರ್ತಿದ್ದೀನಿ. ಮತ್ತೆ ಮತ್ತೆ ಈ ವಿಚಾರ ಮತ್ತೆ ಕೇಳಬೇಡಿ. ಸೊ ಇದ್ರ ವಿಚಾರವಾಗಿ ಏನು ನಾನು ಹೇಳೋದಕ್ಕೆ. ಇನ್ನು ವಿಜಯಪುರದಲ್ಲಿ ಮಾತನಾಡಿರೋ ಸಚಿವ ಎಂಬಿ ಪಾಟೀಲ್, ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದಾಗ ಅವರ ಭಾವನೆ ಹೇಳಿರ್ತಾರೆ. ನಾನು ಹೋದಾಗ ನನ್ನ ಭಾವನೆಯನ್ನೇ ಹೇಳ್ತೀನಿ. ವಿದೇಶ ಪ್ರವಾಸ ಹೋದರೆ ತಪ್ಪೇನು, ನಾನು ಮತ್ತೆ ಈಗ ಹೋಗುತ್ತೇನೆ ಅಂತ ವಿದೇಶ ಪ್ರವಾಸವನ್ನ ಸಮರ್ಥಿಸಿಕೊಂಡ್ರು. ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾ ಇಲ್ಲ. ಕಮಿಟಿ ಟೂರ್ ಇರ್ತವೆ, ಅಥವಾ ವೈಯಕ್ತಿಕ 4 ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು. ಏನ್ರಿ, ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಹೋಗ್ತಿರ್ತೀನಿ. ಈಗ ನೆಕ್ಸ್ಟ್ ಜರ್ಮನಿಗೆ ಹೊರಟಿದ್ದೀನಿ. ತಪ್ಪೇನಿದೆ ಅದರಲ್ಲಿ? ಅವ್ರು ತಮ್ಮ ಅಭಿಪ್ರಾಯ. KPCC ಅಧ್ಯಕ್ಷರದಾರ, ಉಪಮುಖ್ಯಮಂತ್ರಿಗಳದಾರ. ಅವ್ರು ಹೋದಾಗ ತಮ್ಮ ಭಾವನೆಗಳನ್ನ ಹೇಳ್ತಾರ, ನಾವು ಹೋದಾಗ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನು ಹೇಳ್ತೀವಿ. ಹೈಕಮಾಂಡ್ ಮ್ಯಾಗೆಲ್ಲ ಹೇಳಿರ್ತೀವಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ, 1000 ದಿನದ ಸಂಭ್ರಮ. ಕಾಲೆಳೆದ ಕೇಸರಿ ಪಡೆ ಎಐ ವಿಡಿಯೋ ಮೂಲಕ ಪಂಚ್. ನಾಯಕತ್ವ ವಿಚಾರದಲ್ಲಿ ಭಾರೀ ಜಟಾಪಟಿ ನಡೆಸುತ್ತಲೇ ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದೆ. ಹಾವೇರಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೂ ಆಯಿತು. ಇದೇ ವಿಚಾರದಲ್ಲಿ ಬಿಜೆಪಿಗರು ಕಾಂಗ್ರೆಸ್ ನಾಯಕರನ್ನ ಕಾಲೆಳೆಯುತ್ತಿದ್ದಾರೆ. ಸಾಧಿಸಿದ್ದು ಏನೂ ಇಲ್ಲ. ಕಾಂಗ್ರೆಸ್ ಆಡಳಿತದ 1000 ದಿನಗಳ ಕರ್ನಾಟಕವನ್ನ 16 ವರ್ಷ ಹಿಂದಕ್ಕೆ ತಳ್ಳಿದೆ. ಕರ್ನಾಟಕ ಜನತೆಯ ಕೋಟಿ ಕನಸುಗಳನ್ನ ಭಗ್ನಗೊಳಿಸಿದ 1000 ಉದಾಹರಣೆಗಳಿವೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದೆ. ಅಲ್ಲದೆ ಎಐ ವಿಡಿಯೋ ಹರಿಬಿಟ್ಟು ಮುಖ್ಯಮಂತ್ರಿ ಪಟ್ಟದ ಕನಸು ಕಾಣ್ತಿರೋ ಡಿಸಿಎಂ ಡಿಕೆಶಿ ಅವರ ಕಾಲೆಳೆದಿದೆ. ಬಾಲು ಇಕ್ಬಾಲು, ಇಲ್ಲಿ ನೋಡ್ರು, ಇದು ನಾನ್ ಮಾಡಿದ ಕ್ರಿಸ್ಪಿ ದೋಸೆ. ಯಮ್ಮಿ ಯಮ್ಮಿ. ಇದು ನೋಡ್ರು, ಆ ಬಟ್ಟ ಮಾಡಿರೋ ದೋಸೆ. ಏ ಬಟ್ಟ, ಕ್ರಿಸ್ಪಿಯಾಗಿ ಹೇಗ್ ದೋಸೆ ಹಾಕ್ಬೇಕು ಅನ್ನೋದನ್ನ ನನ್ ನೋಡಿ ಕಲಿ. ಇಕ್ಬಾಲ್ ನೋಡ್ದ, ನಮ್ ಸಾಹೇಬ ದೋಸೆ ಹೆಂಗೆ ಮಗುಚಿ ಹಾಕ್ಬಿಟ್ಟ.
ಬಾಲು ಯಪ್ಪ ಮೊದ್ಲಿಂದು ಹಿಂಗೇನೆ 1000 ದಿನಗಳ ಸಂಭ್ರಮಾಚರಣೆ ಮಾಡುವಂಥದ್ದು ಅವಶ್ಯಕತೆ ಇತ್ತ? ಆಯ್ತು, ಜನಗಳನ್ನ ಕೇಳ್ಬೇಕಲ್ಲ. ನೀವು ಸಂಭ್ರಮ ಅಲ್ಲ, ಮಾಧ್ಯಮದವ್ರಿಗೆ ಮಿಕ್ಕಿದವರಿಗೆ ಹೋಗಪ್ಪ ಸಾರ್ವಜನಿಕರು ನಿಮ್ಮ ಅಭಿಪ್ರಾಯ ಕೊಟ್ಬಿಟ್ಟು ಬರಲಿ ಅಂತ ಚೀಟಿ ಬರ್ಸಾಕ್ಲಿ ನೋಡೋಣ. ಬಹುಶಃ ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ತಿಥಿ ಸಮಾಧಿ ಮಾಡಿದ್ರ ಅಂತ ನಿನ್ನೆ ಈ ಸಮಾವೇಶ ಮಾಡಿ ಊಟ ಹಾಕ್ಸಿದಾರಲ್ಲ ಎಲ್ಲರಿಗೂ, ಅವ್ರ ತಿಥಿಯನ್ನು ಸರ್ಕಾರ ಮಾಡ್ತಾ ಅಂತ ನನಗೆ ಒಂದು ದೊಡ್ಡ ಅನುಮಾನ ಇದೆ. ಸಂಭ್ರಮಾಚರಣೆಯನ್ನು ಮಾಡ್ತಾ ಇರೋದು ನೋಡಿದರೆ ನಾಚಿಕೇಡು, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇನ್ನು ಬಿಜೆಪಿ ನಾಯಕರ ಟೀಕೆ ಮತ್ತು ಪೋಸ್ಟರ್ಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ 4 ವರ್ಷ ಇತ್ತು, ಇವರೇನು ಮಾಡಿದ್ರು, ಬಿಜೆಪಿಯವರಿಂದ ನಾವು ಏನು ಕಲಿಯಬೇಕಿಲ್ಲ ಅಂತ ತಿವಿದ್ರು. ಇವ್ರು ಏನು ಮಾಡಿದಾರ್ರಿ ಬಿಜೆಪಿಯವರು? 4 ವರ್ಷ 3 ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು. ಆ ಪಾಪ ವಿಜೇಂದ್ರ ಅವ್ರು ಹೇಳ್ರಿ, ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ವ ಟರ್ನ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಹೀಗಾಗಿ ಈ ಬಿ ಜೆ ಪಿಯವರಿಂದ ನಾವು ಏನೂ ಕಲಿಬೇಕಾಗಿಲ್ಲ. ಪಾರ್ಲಿಮೆಂಟ್ನಾಗ ಹೋಗಿ ಕ್ವಶನ್ ಕೇಳಂತ ಹೇಳ್ರಿ, ಡಿಬೇಟ್ ಮಾಡಂತ ಹೇಳ್ರಿ, ಪೋಸ್ಟರ್ ಹಚ್ಚಕ್ಕೆ ಜನ ಅವ್ರನ್ನ ಆರಿಸಿ ಕಳಿಸಿಲ್ಲ ಎಂ ಪಿ ಅವ್ರನ್ನ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧಪಡಿಸೋದರಲ್ಲಿ ತಲ್ಲೀನವಾಗಿದ್ರೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಕರೆಯ ನಿರೀಕ್ಷೆಯಲ್ಲಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳು ಬಿಜೆಪಿಗರಿಗೆ ಆಹಾರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.